ಹಾಸನದಲ್ಲಿ ತೀವ್ರಗೊಳ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತನಿಖೆ. ಅಶ್ಲೀಲ ವಿಡಿಯೋ ರಿಲೀಸ್ನ ಮೂಲಕಕ್ಕಾಗಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇದೆ. ಈ ಅಶ್ಲೀಲ ವಿಡಿಯೋ ರಿಲೀಸ್ ಮಾಡಿದ ಯಾರು ಮತ್ತು ಹಂಚಿಕೆದಾರರು ಯಾರು, ಇದ್ರ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆಯ 18 ಕಡೆ ಎಸ್ಐಟಿ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಮಧ್ಯರಾತ್ರಿ 3:30ರವರೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಹಾಸನ, ಬೇಲೂರು, ಸಕಲೇಶಪುರ, ಚಂದ್ರಾಯಪಟ್ಟಣದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪ್ರೀತಮ್ ಗೌಡ ಆಪ್ತರಾದ ಕ್ವಾಲಿಟಿ ಬಾರ್ ಶರತ್, ಪುನೀತ್, HP ಕಿರಣ್, ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಪುಟ್ಟರಾಜು, ನವೀನ್ ಗೌಡ, ಶಶಿ, ಚೇತನ್ ಗೌಡ, ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಹಲವು ಮಹತ್ವದ ಸಾಕ್ಷ್ಯ ಹಾಗೂ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಅನೇಕ ಕಡೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 30 ಎಸ್ಐಟಿ ಅಧಿಕಾರಿಗಳು ಏಕಕಾಲಕ್ಕೆ 18 ಕಡೆ ದಾಳಿಯನ್ನ ಮಾಡಿರೋದು. ಕೆಲವ್ರ ಮೇಲೆ ಅನುಮಾನ ಇತ್ತು, ಕೆಲವ್ರ ಮೇಲೆ JDSನವರು ದೂರು ಕೊಟ್ಟಿದ್ರು. ಇವ್ರ ಮನೆ, ಇವ್ರ ಕಚೇರಿ, ಇದ್ರ ಮೇಲೆಲ್ಲ ದಾಳಿ ಮಾಡಿ ಏನಾದ್ರೂ ಮಹತ್ವದ ವಿಚಾರಗಳು ಗೊತ್ತಾಗಬಹುದು, ನಮಗೆ ಅನುಮಾನ ಇದೆ ಅಂತ ಹೇಳಿದ್ರು. ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ಎಷ್ಟು ತಪ್ಪೋ, ವಿಡಿಯೋ ಶೇರ್ ಮಾಡಿದ್ದು ಮತ್ತು ಕರ್ನಾಟಕಕ್ಕೆ ಹಂಚಿಕೆ ಮಾಡಿದ್ದು ಅಷ್ಟೇ ತಪ್ಪು. ಸೊ ಆ ನಿಟ್ಟಿನಲ್ಲಿ ಮೊದಲು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಹೆಚ್ಚಾಗಿತ್ತು. ಆ ಆಂಗಲ್ ನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪೆನ್ ಡ್ರೈವ್ ಮೊದಲು ಯಾರಿಗೆ ಕೊಟ್ರೋ, ಎಲ್ಲಿಂದ ಎಲ್ಲಿಗೆ ಹೋಯ್ತೋ, ಯಾರ್ಯಾರ ಕೈ ಕೊಟ್ರೋ, ಹೇಗೆ ಹಂಚಿಕೆ ಮಾಡಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವಕೀಲ ದೇವರಾಜೇಗೌಡ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಮತ್ತು ಅವರ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯ ಸಂದರ್ಭದಲ್ಲಿ ಕೆಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಆ ಮಹತ್ವದ ದಾಖಲೆಗಳಿಂದ ಇನ್ವೆಸ್ಟಿಗೇಷನ್ಗೆ ಮೇನ್ ಲೀಡ್ ಏನಾದ್ರೂ ಸಿಕ್ಕಿದೆಯಾ ಅನ್ನೋದು ಕೂಡ ಪ್ರಶ್ನೆ. ಹಾಸನ, ಬೇಲೂರು, ಚಂದ್ರಾಯಪಟ್ಟಣ, ಸಕಲೇಶಪುರ ಈ ಎಲ್ಲ ಭಾಗಗಳಲ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಲವು ಬಿಜೆಪಿ ಕಾರ್ಯಕರ್ತರ ಮನೆ ಮೇಲೆ, ಕಚೇರಿಗಳ ಮೇಲೆ ಮತ್ತು ಅವರ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಎದುರುಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ, ಟ್ವಿಸ್ಟ್ ಅಂಡ್ ಟರ್ನ್ ಅಂತೂ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಏಕಕಾಲಕ್ಕೆ ಹಲವು ಕಡೆ ದಾಳಿ ಮಾಡಿದ್ರು. ಮೇನ್ ಲೀಡ್ ಇನ್ವೆಸ್ಟಿಗೇಷನ್ಗೆ ಏನಾದ್ರೂ ಈ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದ್ಯಾ? ಮಹತ್ವದ ದಾಖಲೆಗಳನ್ನ ಏನಾದ್ರೂ ವಶಕ್ಕೆ ಪಡ್ಕೊಂಡಿದ್ದಾರಾ? ನೀತಿ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸುಮಾರು 18 ಕಡೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಹಾಸನ, ಬೇಲೂರು, ಸಕಲೇಶಪುರ, ಚಂದ್ರಾಯಪಟ್ಟಣ, ಹೊಳೆನರಸೀಪುರ ಇಷ್ಟು ತಾಲೂಕಿನಲ್ಲೂ ಕೂಡ ಈ ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಒಂದಿಷ್ಟು ದೂರು ಕೂಡ ಕೇಳಿ ಬಂದಿತ್ತು. ಯಾಕಂತಂದ್ರೆ JDSನವರು ಈ ಹಿಂದೆನೆ ಒಂದು 5 ಜನದ ಮೇಲೆ ಸಾಕಷ್ಟು ದೂರನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಆ ದೂರಿನ ಅನ್ವಯ ಎಲ್ಲೋ ಒಂದ್ ಕಡೆ ಚರ್ಚೆಗಳು ಕೂಡ ಶುರುವಾಗಿತ್ತು. ಕೇವಲ ಬಿಜೆಪಿಯವ್ರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಕಾಂಗ್ರೆಸ್ನವ್ರನ್ನ ಮನೆ ಮೇಲೆ ಯಾರು ಕೂಡ ಎಸ್ಐಟಿ ತನಿಖೆ ಮಾಡಲಿಕ್ಕೆ ಮುಂದಾಗಿಲ್ಲ ಅನ್ನುವ ಆರೋಪಗಳು ಕೂಡ, ಆ ರೀತಿಯಾದಂತಹ ಚರ್ಚೆಗಳು ಆರಂಭವಾಗಿದ್ದು. ಆದರೆ ಎಸ್ಐಟಿ ಅವರು ತನಿಖಾ ಹಂತದಲ್ಲಿ, ತನಿಖಾ ಹಾದಿಯಲ್ಲಿ ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತ ಪುಟ್ಟಿ, ಹೊಳೆನರಸೀಪುರದ ಪುಟ್ಟಿ ಏನಿದ್ದಾರೆ, ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು. ಒಂದಿಷ್ಟು 2 ಗಂಟೆಗಳ ಕಾಲ ಸಾಕಷ್ಟು ತೀವ್ರ ಶೋಧವನ್ನು ನಡೆಸಿದರೆ, ಇನ್ನೊಂದು ಕಡೆ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್ ಏನಿದ್ದಾರೆ, ಆತನ ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಜೊತೆಗೆ ಚೇತನ್ ಮತ್ತೆ ಬೇಲೂರಿನ ನವೀನ್ ಗೌಡ ಏನಿದ್ದಾನೆ, ಆತನ ಮನೆ ಮೇಲೂ ಕೂಡ ತಡರಾತ್ರಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಪ್ರೀತಮ್ ಗೌಡರ ಆಪ್ತರು ಅಂದ್ರೆ ಶರತ್ ಮತ್ತೆ ಕಿರಣ್ ಏನಿದ್ದಾರೆ, ಅವರ ಮನೆ ಮೇಲೂ ನಿನ್ನೆ ಸಾಕಷ್ಟು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅವರು ಬೆಂಗಳೂರಿನ ಇದ್ದಂತಹ ಮನೆ ಏನಿದೆ, ಬೆಂಗಳೂರಿನ ಮನೆಯಲ್ಲೂ ಕೂಡ ಸಾಕಷ್ಟು ಪರಿಶೋಧನೆಯನ್ನು ಮಾಡಿದ್ರು. ನಂತರದಲ್ಲಿ ಒಂದು 2-3 ಗಂಟೆಗಳ ಪರಿಶೋಧನೆಯ ನಂತರ ಈ ಬಿಜೆಪಿಯ ಪ್ರೀತಮ್ ಗೌಡ ಆಪ್ತರಾದ ಕಿರಣ್ ಮತ್ತೆ ಶರತ್ ಇವರ ಇಬ್ಬರಿಗೆ ಸೇರಿದಂತಹ ಪ್ರಕರಣದಲ್ಲಿ ಯಾವುದು ಕೂಡ ಕಂಪ್ಯೂಟರ್ ಆಗಿರ್ಬೋದು, ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರ್ಬೋದು ಯಾವುದೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಇರತಕ್ಕಂಥದ್ದು. ಒಟ್ಟಾರೆ ಇನ್ನ ಉಳಿದ ಕಡೆ ಸಾಕಷ್ಟು ಪುನೀತ್ ಆಗಿರ್ಬೋದು, ಅಂದ್ರೆ ಅವರು ಕೂಡ ಪ್ರೀತಮ್ ಗೌಡರ ಆಪ್ತರಾಗಿ ಕೂಡ ಇದ್ದಂಥವ್ರು, ಅವರ ಮನೆ ಮೇಲೂ ಎಸ್ಐಟಿ ದಾಳಿಯನ್ನು ಕೂಡ ಮಾಡಿತ್ತು. ಒಟ್ಟಾರೆ ಈ ಪೆನ್ ಡ್ರೈವ್ ಹಂಚಿಕೆ ಹಗರಣದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೆನ್ ಡ್ರೈವ್ ಎಲ್ಲಿಂದ ಯಾರಿಗೆ ಹೋಯಿತು,
ಎಷ್ಟು ಹಂಚಿದ್ರು, ಈ ರೀತಿಯಾದಂಥ ಒಂದು ಎಲ್ಲ ಆಯಾಮದಲ್ಲಿ SIT ಅಧಿಕಾರಿಗಳು ಹಾಸನದಲ್ಲಿ ತನ್ನ ಪರಿಶೀಲನೆಯನ್ನು ಕೂಡ ಮುಂದುವರಿಸಿದ್ದು, ಸದ್ಯಕ್ಕೆ ಈಗ 18 ಕಡೆ SIT ಅಧಿಕಾರಿಗಳು ಪರಿಶೀಲನೆ ಕಾರ್ಯ ಕೂಡ ಈಗಾಗಲೇ ಮುಗ್ದಿರುವಂಥದ್ದು. ಒಂದಿಷ್ಟು ಜಾಗಗಳಲ್ಲಿ ಒಂದಿಷ್ಟು ಅಂದರೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಪ್ರಮುಖವಾದಂತಹ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಬಟ್ ಅದನ್ನ SIT ಅಧಿಕಾರಿಗಳು ಖಚಿತಪಡಿಸಬೇಕಾಗುತ್ತೆ. ಒಟ್ಟಾರೆ ಹಾಸನದಲ್ಲಿ ಪೆನ್ಡ್ರೈವ್ನ ಪ್ರಕರಣ ಏನಿದೆ ಅದು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ತಿರುವನ್ನು ಕೂಡ ಪಡಿತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.